ವಿಧಾನಸಭೆ ಕಲಾಪದಲ್ಲಿ ಸ್ಪೀಕರ್ ಗರಂ ಆಗಿದ್ದಾರೆ. ಯುಟಿ ಖಾದರ್ ಸಿಟ್ಟಿಗೆ ಮೂವರ ತಲೆದಂಡ ಆಗಿದೆ. ವಿಧಾನಸಭೆ ಕಲಾಪದಲ್ಲಿ ಸ್ಪೀಕರ್ ಗರಂ, ಯುಟಿ ಖಾದರ್ ಸಿಟ್ಟಿಗೆ ಮೂವರ ತಲೆದಂಡ. ಸಿಎಂ ಸಂಧಾನದ ಬಳಿಕ ಸದನ ನಡೆಸಲು ಒಪ್ಪಿದ ಸ್ಪೀಕರ್, ಮತ್ತೆ ಸದನಕ್ಕೆ ಬಂದು ಕುಳಿತ ಸ್ಪೀಕರ್ ಖಾದರ್. ವಿಧಾನಸಭೆ ಅಧಿವೇಶನಕ್ಕೆ ಗೈರಾಗಿದ್ದ ಸಚಿವರು, ಶಾಸಕರ ಪ್ರಶ್ನೆಗಳಿಗೆ ಉತ್ತರ ನೀಡಲು ಅಧಿಕಾರಿಗಳು ಗೈರು. ಸ್ಪೀಕರ್ ಯುಟಿ ಖಾದರ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸ್ಪೀಕರ್ ಜೊತೆ ಮಾತುಕತೆ ನಡೆಸಿ ಮನವೊಲಿಸಿದ ಸಿಎಂ. ಮೂವರು ಅಧಿಕಾರಿಗಳ ಸಸ್ಪೆಂಡ್ಗೆ ಸೂಚಿಸಿದ ಖಾದರ್. ಯುಟಿ ಖಾದರ್ ಸಿಟ್ಟಿಗೆ ಮೂವರ ತಲೆದಂಡ ಆಗಿದೆ ನೋಡಿ. ಸಿಎಂ ಸಂಧಾನದ ಬಳಿಕ ಸದನ ನಡೆಸಲು ಒಪ್ಪಿದ ಸ್ಪೀಕರ್, ಮತ್ತೆ ಸದನಕ್ಕೆ ಬಂದು ಕುಳಿತ ಸ್ಪೀಕರ್ ಖಾದರ್. ವಿಧಾನಸಭೆ ಅಧಿವೇಶನಕ್ಕೆ ಗೈರಾಗಿದ್ದ ಸಚಿವರು, ಇದರಿಂದ ಕೋಪಗೊಂಡಂತ ಸ್ಪೀಕರ್ ಯುಟಿ ಖಾದರ್ ಸಭೆಯನ್ನೇ ನಡೆಸೋದು ಬೇಡ ಅಂತ ಅಲ್ಲಿಂದ ತೆರಳುತ್ತಾರೆ. ಅದಾದ್ಮೇಲೆ ಸಿಎಂ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸಿಎಂ ಪ್ರಯತ್ನ ಅಲ್ಲಿ ಸಫಲ ಆಗುತ್ತೆ. ಸಿಎಂ ಮಾತಿಗೆ ಒಗ್ಗೊಟ್ಟು ಮತ್ತೆ ಸ್ಪೀಕರ್ ಬಂದು ಸದನದಲ್ಲಿ ಕೂತ್ಕೋತಾರೆ. ಬಟ್ ಅಲ್ಲಿ ಆಗಿರುವಂಥದ್ದೇನು, ಮೂವರ ಅಲ್ಲಿ ತಲೆದಂಡ ಆಗಿದೆ. ಶಾಸಕರ ತಲೆದಂಡ ಆಗಿರುವಂಥದ್ದು. ಸಿಎಂ ಸಂಧಾನದ ಬಳಿಕ ಸದನ ನಡೆಸಲು ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ರೆ ನೋಡಿ, ಗೈರಾಗಿರ್ತಾರೆ ಶಾಸಕರು. ಗೈರಾಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್, ಸ್ಪೀಕರ್ ಆದಂತಹ ಯುಟಿ ಖಾದರ್ ಕೋಪಗೊಂಡು ಅಲ್ಲಿಂದ ತೆರಳುತ್ತಾರೆ. ಇದಾದ ಮೇಲೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಯುಟಿ ಖಾದರ್ ಅವರ ಮನವೊಲಿಸೋಕೆ ಮುಂದಾಗ್ತಾರೆ. ಮನವೊಲಿಸಿದ ಮೇಲೆ ಮತ್ತೆ ಬಂದು ಆ ಸೀಟನ್ನ ಅಲಂಕರಿಸ್ತಾರೆ. ಅಲಂಕರಿಸಿದ ಮೇಲೆ ಇದೀಗ ಅಲ್ಲಿ ಇರುವಂತ ಮೂವರು ಶಾಸಕರ ತಲೆದಂಡ ಆಗಿರುವಂಥದ್ದು. ಯುಟಿ ಖಾದರ್ ಸಿಟ್ಟಿಗೆ ಮೂವರ ತಲೆದಂಡ ಆಗಿದೆ. ನೋಡಿ, ಈ ರೀತಿಯಾಗಿ ಅಂದ್ರೆ ಕೆಲವೊಂದು ಈ ರಾಜಕೀಯವಾಗಿ ನಾವು ವಿಧಾನಸಭಾ ಅಧಿವೇಶನ ಇದಾಗಿರ್ಬೋದು, ಹೀಗೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಈಗ ಜನ ಹಾಗಾಗಿನೇ ಈ ಸದನಗಳನ್ನ ನೋಡೋದೇ ಬಿಟ್ಟುಬಿಟ್ಟಾರೆ. ಅಷ್ಟರ ಮಟ್ಟಿಗೆ ಬೇಸರ ಒದಗಿಸಿಬಿಟ್ಟಿದೆ ಈ ರಾಜಕೀಯ ನಾಯಕರ ಈ ಸದನಗಳು. ಯಾಕಂದ್ರೆ ಜನಗಳಿಗೆ ಬೇಕಾದಂಥ ವಿಷಯಗಳು ಚರ್ಚೆ ಆಗಲ್ಲ. ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ, ಜನಕ್ಕೆ ಕರುನಾಡಿಗೆ ಯಾವ ರೀತಿಯಾದಂಥ ಉದ್ಧಾರಗಳಾಗಬೇಕು, ಬೆಳವಣಿಗೆ ಆಗಬೇಕು, ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಆಗಲ್ಲ. ಏನಾದರೂ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರಗಳೇ ಇರೋದಿಲ್ಲ. ಸದನದ ಬಾವಿಗೆ ಇಳಿದು ಪ್ರೊಟೆಸ್ಟ್ ಮಾಡುವಂಥದ್ದೊಂದು ಕಿರಿಚಾಟ, ಕೂಗಾಟ ಬಿಟ್ರೆ ಏನು ಇರೋದಿಲ್ಲ ಈ ರಾಜಕೀಯ ನಾಯಕರದು. ಸೊ ಹಾಗಾಗಿ ಸದ್ಯಕ್ಕೆ ಯುಟಿ ಖಾದರ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಂದ್ರೆ ಗೈರಾಗಿದ್ದಾರೆ ಅಲ್ವಾ, ಅಂದ್ರೆ ಯಾವುದಕ್ಕೂ ಮರ್ಯಾದೆ ಇಲ್ವಾ, ಇಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದಿಲ್ವಾ? ಸದನ ನಡೆಸ್ತಾ ಇದ್ದೀವಿ, ಅಧಿವೇಶನ ನಡೀತಾ ಇದೆ ಅಂತ ಅಂದ್ರೆ ಆ ಅಧಿವೇಶನಕ್ಕೆ ಅಲ್ಲಿ ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಬಂದು ಹಾಜರಾಗಬೇಕಲ್ವಾ? ಇದಕ್ಕೆ ಇವರು ಗೈರಾಗ್ತಾರೆ ಅಂತ ಅಂದ್ರೆ ಈ ನಾಯಕರು ಏನು ಕಟ್ಟಾಗ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ದೇಶಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಸ್ಪೀಕರ್ ಕೋಪಗೊಂಡು ಅಲ್ಲಿಂದ ತೆರಳುವಂತ ಕೆಲಸ ಮಾಡ್ತಾರೆ. ಸಿಎಂ ಮತ್ತೆ ಮನವೊಲಿಸಿ ಕರೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾರೆ. ಅದಾದ ಮೇಲೆ ಇದಕ್ಕೆ ಈ ಒಂದು ಸಿಟ್ಟಿಗೆ ಇದೀಗ ಮೂವರ ತಲೆದಂಡ ಆಗಿರುವಂಥದ್ದು. ನೋಡಿ, ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಇರುವಂತ ಆಡಳಿತ ಪಕ್ಷ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು, ಏನು ಆಗಬಾರ್ದು, ಯಾವ ರೀತಿ ರಾಜ್ಯದ ಬೆಳವಣಿಗೆ ಆಗಬೇಕು, ಇದ್ರ ಬಗ್ಗೆ ಎಲ್ಲ ನಾಯಕರ ಚರ್ಚೆಗಳು ಈಗಿನ ಒಂದು ಸದನದಲ್ಲಿ, ಅಧಿವೇಶನಗಳಲ್ಲಿ ನಾವು ನೋಡೋದೇ ಇಲ್ಲ. ಅದಾಗಿನೂ ಇಲ್ಲ. ಜಗಳ, ಕದನಗಳು, ಈ ರೀತಿಯಾಗಿ ಏನಾದರೂ ಪ್ರಶ್ನೆಯನ್ನ ಕೇಳಿದ್ರೆ ಗೈರಾಗ್ಬಿಡೋದು. ಅಂದ್ರೆ ಯಾರು ಹೇಳೋರು ಕೇಳೋರೇ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರಾಜ್ಯದ ಪರಿಸ್ಥಿತಿ ಆಗ್ಬಿಟ್ಟಿದೆ ನೋಡಿ. ಪ್ರಶ್ನೆ ಮಾಡೋರೇ ಇಲ್ವಾ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಆಗ್ಬಿಟ್ಟಿದೆ. ಅಲ್ಲಿ ಸ್ಪೀಕರ್ ಇರ್ತಾರೆ, ಆ ಸ್ಪೀಕರ್ ಒಂದು ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕಾಗುತ್ತೆ. ಇನ್ನು ಅಲ್ಲಿ ಏನು ಒಂದು ಅಧಿವೇಶನದಲ್ಲಿ ಕರೆದಿರ್ತಾರೆ ಅಥವಾ ಅಲ್ಲಿ ಅವರಿಗೆ ಅಂತ ಸೀಟ್ಗಳು ಕಾಯ್ದಿರಿಸಿರುತ್ತೆ ಅಂತ ಅಂದ್ರೆ ಏನು ತಮಾಷೆಗಾಗಿರುತ್ತಾ ಅದು? ಸರ್ಕಾರ ಯಾಕೆ ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಈ ರೀತಿಯಾಗಿ ಸದನಗಳನ್ನ ಮಾಡೋದು? ನಮ್ಮ ದುಡ್ಡನ್ನ
ಈ ರೀತಿಯಾಗಿ ಇವರು ಬಳಸ್ಕೊಂಡು ಸದನಗಳನ್ನ ಮಾಡೋದು, ಅಧಿವೇಶನಗಳನ್ನ ಮಾಡೋದು ಅಂತ ಅಂದ್ರೆ ಯಾವ ಒಂದು ಪುರುಷಾರ್ಥನಕ್ಕೆ ಈ ರೀತಿಯಾಗಿ ಮಾಡ್ತಾರೆ? ಇವ್ರು ಈ ಗೈರ್ ಹಾಕೊಂಡು ಹೋದ್ರೆ ಆಗ್ಬೇಕಾದಂತ ಕೆಲಸಗಳು ಆಗ್ತಾವ? ಅವುಗಳ ಬಗ್ಗೆ ಪ್ರಶ್ನೆ ಮಾಡೋರು ಯಾರು? ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು, ಮಾತಾಡಬೇಕು ಅಂತ ಅಂದ್ರೆ ಅಲ್ಲಿ ಸಚಿವರು ಗೈರಾಗಿರ್ತಾರೆ. ಆ ಗೈರಾದಂತ ಸಿಚುವೇಶನ್ ಅನ್ನ ನೋಡಿ ಅಲ್ಲಿ ಯುಟಿ ಖಾದರ್ ಸಿಟ್ಟಾಗಿ ಅಲ್ಲಿಂದ ತೆರಳುವಂತ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಸಿಎಂ ಮನವೊಲಿಸಿ ಮತ್ತೆ ಕರೆದುಕೊಂಡು ಬರ್ತಾರೆ. ಆ ಒಂದು ಸಿಟ್ಟಿಗೆ ಮೂವರ ತಲೆದಂಡ ಆಗಿರುವಂಥದ್ದು.